ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸು ರಾಶಿಯವರೇ, ಏಪ್ರಿಲ್ 10, 11, 12, 13 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಈ ಸಮಯ ಯಾವತ್ತೂ ಕೂಡ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ನಿಮ್ಮ ಜೀವನ ಪರಿವರ್ತನೆಯನ್ನು ಪಡೆದುಕೊಳ್ಳುತ್ತೆ. ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಅದೃಷ್ಟವಂತರಾಗಿ ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾಗಿರುವಂತಹ ಘಟನೆ ನಡೆಯೋದಕ್ಕೆ ಶುರುವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ ತೊಂದರೆಗಳು ನಿಮ್ಮಿಂದ ದೂರವಾಗಿ ಶ್ರೀಮಂತಿಕೆಯನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬರುವಂತಹ ವಿಶೇಷವಾಗಿರ್ತಕ್ಕಂಥ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ಈ ಗ್ರಹಗಳ ನಕ್ಷತ್ರಗಳ ಮೂಲಕ ನಿಮಗೆ ಆಶೀರ್ವಾದದ ಮುಖಾಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಿರ್ತಕ್ಕಂತಹ ಬಹುದೊಡ್ಡದಾದ ಶಕ್ತಿ. ಹೌದು, ಧನಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಾಳೆ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಹೌದು, ಏಪ್ರಿಲ್ 10, 11, 12, 13 ದಿನಗಳ ನಂತರ ನಿಮ್ಮ ಮನೆ ಬಾಗಿಲಲ್ಲಿ ಜನಜಾತ್ರೆ ಸೇರುತ್ತಾರೆ. ಕಾರಣ ತಿಳಿದರೆ ಆಶ್ಚರ್ಯ ಪಡ್ತೀರಾ. ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ದೇವರು ನಿರ್ವಹಿಸುವಂತಹ ವಿಶೇಷವಾಗಿರುವಂತಹ ಸಂದರ್ಭದ ಜೊತೆಗೆ ಕಾಕತಾಳೀಯವಾಗಿ ಅಲ್ಲ, ಅದೃಷ್ಟದ ಸಮೇತವಾಗಿ ನಿಮ್ಮ ಜೀವನವನ್ನು ಹೊಳೆಯೋದಕ್ಕೆ ಶುರು ಮಾಡ್ತಾ ಇದೆ. ಅದೃಷ್ಟ ಅನ್ನೋದು ನಿಮ್ಮ ಕೈ ಹಿಡಿಯುತ್ತದೆ. ನಾಳೆಯಿಂದ ನೀವು ಬಹಳಷ್ಟು ಪುಣ್ಯವಂತರು. ನಿಮ್ಮ ಜೀವನದಲ್ಲಿ ಈ ರಾಶಿ ಚಕ್ರದವರಿಗೆ ಸ್ವಲ್ಪ ಕೇಳಿ ನಾಳೆ, ಏಕೆಂದರೆ ನಿಮ್ಮ ಜೀವನವೇ ಬದಲಾಗಬಹುದು. ಹೌದು ಸ್ನೇಹಿತರೆ, ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ 3 ಬೆಳ್ಳಿ ಪಾತ್ರೆಗಳ ಬಗ್ಗೆ. ಹೌದು, ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಆದರೆ ಈ ವಿಷಯಗಳು ಸರಳವಲ್ಲ. ಈ 3 ಹೂದಾನಿಗಳಲ್ಲಿ ನಿಮ್ಮ ಹಣೆ ಬರಹವು, ನಿಮ್ಮ ಅದೃಷ್ಟವು ಮತ್ತು ನಿಮ್ಮ ಮುಂಬರುವಂತಹ ದೊಡ್ಡ ಸುದ್ದಿ ಅಡಗಿರುತ್ತದೆ. ಈಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವಂತಹ ಸಮಯ. ಒಟ್ಟಾರೆಯಾಗಿ ಜನಜಾತ್ರೆ ನಿಮ್ಮ ಮನೆಯನ್ನ ಸುತ್ತುವರಿಯುವಂತಹ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭ. ಇದರಿಂದಾಗಿ ನಿಮಗೆ ವಿಶೇಷವಾಗಿ ಎಲ್ಲಾ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮನ್ನ ಯಾರು ಅವಮಾನ ಮಾಡಿದರೋ ಎಲ್ಲರೂ ಕೂಡ ನಿಮಗೆ ಧನ್ಯವಾದವನ್ನ ಮತ್ತು ಕೃತಜ್ಞತೆಯನ್ನ ಹೇಳಲು ಸಂಭ್ರಮಿಸಲು ನಿಮ್ಮ ಮನೆಯ ಮುಂದೆ ಎಲ್ಲರ ಗುಂಪು ಸೇರಿಕೊಳ್ಳುತ್ತದೆ. ನಿಮ್ಮ ಮನೆ ಬಾಗಿಲಲ್ಲಿ ನಡೆಯುವಂತಹ ಜನಜಾತ್ರೆಯನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಏಕೆಂದರೆ ನೀವು ಅದೃಷ್ಟವಂತರಾಗಿರ್ತೀರಾ. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಮುಂಬರುವಂತಹ ದಿನಗಳು ಬಹಳಷ್ಟು ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಸುತ್ತಲೂ ಒಂದೇ ಒಂದು ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಅದು ನಿಮಗೆ ತಿಳಿಸೋದೇನೆಂದರೆ, ನೀವು ಬಡತನವನ್ನು ಕೊನೆಗೊಳಿಸಿಕೊಳ್ಳುವಂತಹ ಮತ್ತು ಸಂಪತ್ತನ್ನು ಸುರಿಸಲು ಪ್ರಾರಂಭಿಸುವಂತಹ ಹಂತಕ್ಕೆ ನಿಮ್ಮನ್ನು ನೇರವಾಗಿ ಕೊಂಡೊಯ್ಯುತ್ತದೆ. ಈ ಸಮಯವನ್ನು ಖಚಿತವಾಗಿ ಮಿಸ್ ಮಾಡ್ಕೊಳ್ಬೇಡಿ. ಏಕೆಂದರೆ ಪದೇ ಪದೇ ಇಂತಹ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಆದ್ದರಿಂದ ನೆನಪಿನಲ್ಲಿ ಇಡಬೇಕು, ಎಲ್ಲರೂ ಕೂಡ ಈ ಅವಕಾಶವನ್ನು ಬರಮಾಡಿಕೊಂಡ ನಂತರ ಸದುಪಯೋಗ ಪಡಿಸ್ಕೊಳ್ಬೇಕು. ಒಟ್ಟಾರೆಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಮ್ಮ ಮಾಹಿತಿ ನಿಮಗೆ ಅರ್ಥವಾಗುತ್ತದೆ. ಇಲ್ಲವಾದರೆ ಎಲ್ಲವನ್ನ ಕಳೆದುಕೊಳ್ತೀರಾ. ಒಟ್ಟಾರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾಗಿ ಪ್ರಶಾಂತವಾಗಿರುವಂತಹ ಜೀವನವನ್ನು ನಡೆಸಬೇಕು, ನೆಮ್ಮದಿಯನ್ನು ಬರಮಾಡಿಕೊಳ್ಬೇಕು, ಐಶ್ವರ್ಯ ತುಂಬಿದಂತಹ ಜೀವನವನ್ನು ನಡೆಸಬೇಕು ಅಂತ ಅನ್ನೋದಾದರೆ ಒಂಟಿಯಾಗಿ ಶಾಂತವಾಗಿ ಕುಳಿತು ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಖಚಿತವಾಗಿ ದೇವರ ಕೃಪೆ ನಿಮ್ಮ ಮನುಷ್ಯನ ಮೇಲೆ ಬಿದ್ದರೆ ಸಾಕು. ಎಂಥದೇ ಬಡತನ, ಕಷ್ಟ, ದುಃಖ ಇದ್ರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ದಿಢೀರನೆ ಶ್ರೀಮಂತಿಕೆಗೆ ಹೋಗಬಹುದು. ಏಕೆಂದರೆ ನಾನು ನಿಮಗೆ ಹೇಳುತ್ತಿರುವಂತಹ ಸ್ಥಳದ ಹೆಸರು, ಚಿಹ್ನೆ, ಅವುಗಳನ್ನು ಹೇಗೆ ಕಂಡುಹಿಡಿಯಬೇಕೆಂದು ತಿಳಿಸಿಕೊಡ್ತೇನೆ. ಈ ರಾಶಿಯವರಿಗೆ ನೀವು ಕಲಿಯುಗನವನ್ನು ಆಳಲು ಹುಟ್ಟಿರುವಂಥವರು. ನೀವು ಮನುಷ್ಯರಾದಂತಹ ಜೀವನವನ್ನು ನಡೆಸ್ತಾ ಇದ್ದೀರಾ, ಸಾಮಾನ್ಯ ಮನುಷ್ಯರಲ್ಲ. ನಿಮ್ಮ ಜೀವನದಲ್ಲಿ ನಾಯಕತ್ವದ ಗುಣ ಇದೆ, ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿ ಇದೆ. ಒಟ್ಟಾರೆಯಾಗಿ ಧನಸು ರಾಶಿಯವರೇ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಕಾಕತಾಳೀಯವಲ್ಲ. ಮೊದಲು ನೀವು ಕಲಿಯುಗದ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ವೆಂಕಟೇಶ್ವರನ ಬಳಿ ಇರುವಂತಹ ಸಕಲ ಐಶ್ವರ್ಯ ಕೂಡ ನಿಮ್ಮ ಪಾಲಿಗೂ ಉದರಿಯುತ್ತದೆ. ಏಕೆಂದರೆ ಲಕ್ಷ್ಮೀ ಸಮೇತನನ್ನಾಗಿ ಶ್ರೀಮನ್ನಾರಾಯಣ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಸಮಯ ಇದಾಗಿದೆ. ನೀವು ಹಾಗೂ ನಿಮ್ಮ ಕುಟುಂಬದವರು ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡರೆ ಖಚಿತವಾಗಿ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತದೆ. ಕಷ್ಟಗಳು ದೂರವಾಗುತ್ತದೆ. ರಾಶಿ ರಾಶಿ ಹಣ ನಿಮ್ಮ ಜೀವನವನ್ನು ಆವರಿಸಿಕೊಳ್ಳುತ್ತದೆ. ನಿಮ್ಮ ಜೀವಿತ ಅವಧಿಯಲ್ಲಿ ಎಲ್ಲ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ನೀವು ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ರೂ ಕೂಡ ಒಂದೇ ಒಂದು ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಶ್ರೀಮಂತಿಗೆ ಕರೆದುಕೊಂಡು ಹೋಗುತ್ತದೆ. ಶ್ರೀಮಂತಿಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಹಣವನ್ನು ಗಳಿಸಬೇಕು. ಆದ್ದರಿಂದ ನೀವು ಕೂಡ ಯಾರಿಗೆ ಒಳ್ಳೆಯದು ಮಾಡಿದ್ರು ಕೂಡ ಕೆಲವು ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರ್ತಾರೆ. ಅಂತಹ ಕೆಟ್ಟ ಜನರ
ಜನರ ಸಹವಾಸವನ್ನ ಹಿಂದಿನಿಂದ ಬಿಟ್ಟು ಬಿಡಬೇಕು. ಒಂದಿಷ್ಟು ಬಾರಿ ತಪ್ಪು ತಿಳುವಳಿಕೆಗಳು, ತಪ್ಪು ಗ್ರಹಿಕೆಗಳು ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುವಂತಹ ಕೆಲವು ಜನರ ಬಳಿ ನಿಮ್ಮ ಸಹವಾಸವನ್ನ ದೂರ ಮಾಡೋದು ಒಳ್ಳೆಯದೇ ಆಗಿರುತ್ತದೆ. ಏಕೆಂದರೆ ಅವರು ನಿಮ್ಮ ಬಳಿ ಸಹಾಯವನ್ನ ತೆಗೆದುಕೊಂಡು ನಂತರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಆದ್ದರಿಂದ ಅವರ ನಿಜವಾದ ಮುಖಬಣ್ಣವನ್ನ ನಿಮಗೆ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವಿತ ಅವಧಿಯಲ್ಲಿ ಸಂತೋಷವು ಆಗಾಗ್ಗೆ ಬರುತ್ತದೆ ಮತ್ತು ಹೋಗುತ್ತದೆ. ಸ್ನೇಹಿತರೆ, ಹಣವು ಮುಖ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಒಂದು ಕೈಯಲ್ಲಿ ಹಣ ಬರುತ್ತದೆ, ಮತ್ತೊಂದು ಕೈಯಲ್ಲಿ ಹೊರಟು ಹೋಗುತ್ತದೆ. ಈ ರೀತಿಯಾಗಿ ನಡೆಯೋದಕ್ಕೆ ಏನು ಕಾರಣ? ಖಂಡಿತವಾಗಿ ದುಃಖಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುತ್ತದೆ. ಎಲ್ಲ ದುಃಖಗಳನ್ನ ದೂರ ಮಾಡ್ಕೊಳ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬರ ಜೀವನದ ಒಂದು ಭಾಗವಾಗಿರುವಂತಹ ದುಃಖವು ಕೆಲವರಿಗೆ ಕಡಿಮೆ ದುಃಖವಿದ್ದರೆ ಇನ್ನು ಕೆಲವರಿಗೆ ಹೆಚ್ಚು ದುಃಖವಿರುತ್ತದೆ. ವರ್ತಮಾನದಲ್ಲಿ ಸಂತೋಷ ನಿಂತಂತೆ ಕಾಣುತ್ತದೆ. ಅದೇ ರೀತಿ ನೀವು ಹಣವನ್ನ ಸಂಪಾದನೆ ಮಾಡಲು ಬಯಸಿದರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಹಾಳಾಗುತ್ತಿದೆ ಅಂದರೆ ಆಗ ವಿಷಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಸಂಪೂರ್ಣವಾಗಿ ನೆನಪಿನಲ್ಲಿಡಿ, ಖಂಡಿತವಾಗಿ ನೀವು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಬರಮಾಡ್ಕೊಳ್ತೀರಾ. ನಿಮ್ಮ ಕೆಲಸವು ಎಂದೂ ಕೂಡ ಹಾಳಾಗೋದಿಲ್ಲ ಮತ್ತು ಈ ಲೋಕದ ಜನರು ನಿಮ್ಮನ್ನ ಕೆಣಕುತ್ತಾರೆ, ನಿಮ್ಮ ದಾರಿಯಲ್ಲಿ ತೊಂದರೆಗಳನ್ನ ಸೃಷ್ಟಿ ಮಾಡ್ತಾರೆ. ನಂತರ ಅವರು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಲು ಶುರು ಮಾಡ್ತಾರೆ, ನೀವು ಹೇಳಿದ ಮಾತುಗಳನ್ನ ಕೇಳ್ತಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ಒಂದು ವಸ್ತುವನ್ನ ನಿಮ್ಮ ಬಳಿ ಯಾವಾಗಲೂ ಇಟ್ಕೊಳ್ಬೇಕು. ಹಣದಿಂದ ನಿಮ್ಮ ಖಾತೆ ತುಂಬುತ್ತದೆ, ಹಣವನ್ನ ಎಣಿಸಿ ಎಣಿಸಿ ನಿಮಗೆ ಸುಸ್ತಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರೋದು ಖಚಿತವಾಗಿ ನಿಜವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದಿಕ್ಕು ಬದಲಾಗುತ್ತದೆ. ಹಣ ನೀರಿನಂತೆ ನಿಮ್ಮ ಜೀವನಕ್ಕೆ ಹರಿಯುತ್ತದೆ. ಹಣದಿಂದ ನಿಮ್ಮ ಖಾತೆ ತುಂಬಲು ಶುರು ಮಾಡುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಮತ್ತು ಮನಃಶಾಂತಿಯಲ್ಲಿ ಹೆಚ್ಚಿನ ಒಂದು ನೆಮ್ಮದಿಯನ್ನ ಕಂಡುಕೊಳ್ತೀರಾ. ಖಂಡಿತ ಈ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾವಣೆ ಆಗುವಂತೆ ಹಣದ ನೀರಿನಂತೆ ಪ್ರವಾಹವನ್ನ ನೀವು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ನಿಮ್ಮ ಶತ್ರುಗಳು ಆಶ್ಚರ್ಯಚಕಿತರಾಗ್ತಾರೆ. ಈಗ ನಿಮ್ಮ ಅದೃಷ್ಟವು ವಜ್ರಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರು ಮಾಡ್ತಾ ಇದೆ. ನಿಮ್ಮ ಕನಸುಗಳು ನನಸಾಗುತ್ತೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಸಂಭವಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಒಂದು ಪವಾಡ ಕಾಣಿಸಿಕೊಳ್ತಾ ಇದೆ. ಅದನ್ನು ನೋಡಲು ನೀವು ಆಶ್ಚರ್ಯಚಕಿತರಾಗ್ತೀರಾ. ಹೇಗಂದ್ರೆ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಮೃದುವಾದ ಸ್ವಭಾವದವರು, ಒಳ್ಳೆಯ ಮನಸ್ಸಿನವರು, ಎಲ್ಲ ಕಷ್ಟಗಳನ್ನ ತಮ್ಮೊಳಗೆ ಇಟ್ಟುಕೊಳ್ಳುವಂತಹ ವ್ಯಕ್ತಿತ್ವದವರು. ಆದರೆ ಈಗ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನೇರವಾಗಿರುವಂತಹ ಕರುಣೆಯ ಮಳೆಯನ್ನ ಸುರಿಸುತ್ತಿದೆ. ಈ ಕರುಣೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನ ಕೂಡ ಸಂಪೂರ್ಣವಾಗಿ ದೂರ ಮಾಡಿಬಿಡುತ್ತೆ. ನಿಮ್ಮ ಜೀವನದಲ್ಲಿ ರಹಸ್ಯವಾಗಿರುವಂತಹ ತಂತ್ರ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಸಂದರ್ಭ, ಗೆಲುವಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ನೀವು ಅಂದುಕೊಂಡಂತೂ ಬೇಗ ಬಹಳಷ್ಟು ವಿಶೇಷವಾಗಿ ಸ್ಥಾನಮಾನ, ಗೌರವ ಎಲ್ಲವನ್ನ ಪಡೆದುಕೊಳ್ತೀರಾ. ಯಶಸ್ವಿಯಾಗಿ ಜೀವನವನ್ನ ನಡೆಸ್ತೀರಾ. ನಿಮ್ಮ ಕನಸುಗಳು ನನಸು ಮಾಡ್ಕೊಳ್ತೀರಾ. ಈ ಸಮಯ ನಿಮ್ಮ ದುಃಖಗಳೆಲ್ಲ ಕೊನೆಗೊಳ್ಳುತ್ತೆ ಎಂದು ನಾನು ನಿಮಗೆ ಭರವಸೆಯನ್ನ ನೀಡ್ತಾ ಇದ್ದೇನೆ. ಈಗ ನೀವು ಖಂಡಿತವಾಗಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ನಿಮ್ಮ ಅಳುವ ಸಮಯ ಮುಗಿಯುತ್ತಾ ಬಂದಿದೆ. ನೀವು ಈಗ ಸಂಭ್ರಮವನ್ನ ಆಚರಿಸಬೇಕು. ಇಲ್ಲಿಯವರೆಗೆ ನಿಮ್ಮ ಭವಿಷ್ಯವಾಣಿಗಳಲ್ಲಿ ಹಲವಾರು ತೊಂದರೆಗಳು ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದರೆ ಇನ್ನು ಮುಂದೆ ಆ ರೀತಿ ನಡೆಯೋದಿಲ್ಲ. ಏಕೆಂದ್ರೆ ಈ ಒಂದು ಭವಿಷ್ಯವಾಣಿ ನಿಮ್ಮ ಜೀವನವನ್ನ ನಿರ್ಧರಿಸುತ್ತದೆ. ಏಕೆಂದ್ರೆ ಸ್ನೇಹಿತರೆ, ನಾವು ಯಾವುದೇ ಮಾಹಿತಿಯನ್ನು ನೀಡಿದರೂ ಕೂಡ ಎಲ್ಲ ಮಾಹಿತಿಗಳು ನಿಮ್ಮ ಗ್ರಹಗಳ ಸಂಚಾರದ ಮೇಲೆ ಆಧರಿಸಿರುತ್ತದೆ. ಆದ್ದರಿಂದ ಇದರಲ್ಲಿ ಯಾವುದೇ ತಪ್ಪು ಕೂಡ ಇರೋದಿಲ್ಲ. ನೀವು ಹುಟ್ಟಿರುವಂತಹ ದಿನಾಂಕವನ್ನ ನೀವು ಪರಿಶೀಲನೆ ಮಾಡಿಸಿದಾಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಅದೃಷ್ಟಗಳು ನಿಮ್ಮ ಕಣ್ಣಿಗೆ ಕಾಣಿಸೋಕೆ ಶುರುವಾಗುತ್ತದೆ. ಆದ್ದರಿಂದ ಒಟ್ಟಾರೆಯಾಗಿ ಈ ಸಮಯ ಈ ರಾಶಿಯವರ ಜೀವನದಲ್ಲಿ ಜ್ಯೋತಿಷ್ಯದಲ್ಲಿ ಎಲ್ಲವನ್ನ ತಿಳಿಸಲಾಗ್ತಾ ಇದೆ. ಸೂಕ್ತವಾದ ಪರಿಹಾರವನ್ನ ಕೂಡ ಹೇಳಿಕೊಡಲಾಗುತ್ತೆ. ನಿಮ್ಮ ಜೀವನದ ಕಷ್ಟವನ್ನ ದೂರ ಮಾಡ್ಕೊಳ್ಳೋಕೆ. ಏಕೆಂದ್ರೆ ಈ ರೀತಿಯ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಈ ಇಂದಿನ ಭವಿಷ್ಯವಾಣಿಗಳನ್ನ ನೀವು ನಂಬೋದಾದ್ರೆ ಖಂಡಿತವಾಗಿ ನಿಮ್ಮ ಜೀವನದ ಆರಂಭದಿಂದ ಕೊನೆಯವರೆಗೂ ನಡೆಯುವಂತಹ ಎಲ್ಲ ರೀತಿಯ ತಪ್ಪು, ತೊಂದರೆಗಳು, ಕಷ್ಟಗಳು ದೂರ ಮಾಡಿ ನಿಮ್ಮ ಜೀವನಕ್ಕೆ ಸ್ಪಷ್ಟವಾದ ಸೂಕ್ತವಾದ ಪರಿಹಾರವನ್ನ ಕೂಡ ತಿಳಿಸಿಕೊಡ್ತೇವೆ. ಈ ಸಮಯದಲ್ಲಿ ನೀವು ಜಾಗರೂಕತೆಯಿಂದ ಇರಬೇಕು. ಶ್ರೀಮಂತರಾಗೋದನ್ನ ಯಾರು ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಕಣ್ಣುಗಳಲ್ಲಿ ಶ್ರೀಮಂತಿಕೆಯನ್ನ ನೋಡಿ ನೀವೇ ಕೂಡ ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟೊಂದು ಹಣವನ್ನ ಬರಮಾಡ್ಕೊಳ್ತೀರಾ. ನಿಮ್ಮ ಮನೆಯಲ್ಲಿ ಒಂದು ದೊಡ್ಡದಾದ ಪವಾಡದ ಘಟನೆ ನಡೆಯುತ್ತದೆ. ನಾನು ನಿಮಗೆ ಹೇಳುತ್ತೇನೆ, ಈ ಘಟನೆ ನಿಮ್ಮನ್ನ ರಾಜರನ್ನಾಗಿ ಮಾಡೋದಕ್ಕೆ ಬರ್ತಾ ಇದೆ. ಈ ಘಟನೆಯು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿ ಆಗಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಮುಂಬರುವಂತಹ 4-5 ದಿನಗಳು ನೀವು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಮುಂದಿನ 4-5 ದಿನದಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಅದ್ಭುತವಾದ ಘಟನೆ ಏನೆಂದರೆ, ನಿಮ್ಮ ಮನೆಯಲ್ಲಿ ಒಬ್ಬ ದೇವತೆ ಹಾವಿನ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ನೀವು ಹಾವನ್ನು ನೋಡಿದ ತಕ್ಷಣ ಸಾಮಾನ್ಯವಾದ ಹಾವು ಎಂದು ತಪ್ಪಾಗಿ ಭಾವಿಸಬಾರದು. ಅದು ನಿಮ್ಮ ಕನಸಿನಲ್ಲಿ ಬರಬಹುದು ಅಥವಾ ನಿಮ್ಮ ಫೋನಿನ ಮೂಲಕ ಕಾಣಿಸಿಕೊಳ್ಬಹುದು
ಅಥವಾ ನಿಮ್ಮ ಅಕ್ಕಪಕ್ಕದ ಸುತ್ತಮುತ್ತ ಯಾವುದೇ ರೂಪದಲ್ಲಿ ಕಾಣಿಸಬಹುದು. ಅದು ಖಂಡಿತವಾಗಿ ದೇವರು ಕೊಡುವಂತಹ ವಿಶೇಷವಾದ ಸೂಚನೆಯಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅವತಾರ ಮತ್ತು ನಿಮ್ಮ ಜೀವನಕ್ಕೆ ಬರ್ತಕ್ಕಂತಹ ವಿಶೇಷವಾಗಿರುವಂತಹ ಒಂದು ಆಶೀರ್ವಾದ ಮುನ್ಸೂಚನೆಯಾಗಿರುತ್ತದೆ. ಈ ಸಮಯ ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಬಡತನದಿಂದ ನಿಮ್ಮನ್ನ ರಾಜರನ್ನಾಗಿಸಲು ಮಾಡುತ್ತಿರುವಂತಹ ಮುಂದಿನ 4-5 ದಿನದಲ್ಲಿ ನಿಮ್ಮ ಮನೆಯಲ್ಲಿ ದೇವರುಗಳು ಒಂದು ವಿಶೇಷವಾದ ಆಶೀರ್ವಾದದ ಮೂಲಕ ಕಾಣಿಸಿಕೊಳ್ತಾರೆ. ಅದು ಕಾಣಿಸಿಕೊಂಡರೆ ಹೊರ ಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬಾರದು, ಏಕೆಂದರೆ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಕಲ ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಏಪ್ರಿಲ್ ತಿಂಗಳು ವಿಶೇಷವಾಗಿರುವಂತಹ ಸಮಯ 10, 11, 12, 13 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ಸಂಭವಿಸುತ್ತದೆ. ಆದ್ದರಿಂದಾಗಿ ಈ ಒಂದು ಆಶೀರ್ವಾದವನ್ನು ಪಡೆದುಕೊಳ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಷ್ಟು ಮಟ್ಟಿಗೆ ಬೇಗನೆ ವಿಶೇಷವಾಗಿ ಶ್ರೀಮಂತಿಕೆಯನ್ನು ಬದಲಾವಣೆಯನ್ನು ಪಡೆದುಕೊಳ್ತೀರಾ. ದೇವರು ಯಾವ ರೂಪದಲ್ಲಾದರೂ ನಿಮಗೆ ವಿಶೇಷವಾದ ಸೂಚನೆಯನ್ನು ಕೊಡಬಹುದು. ನೀವು ಹಲವಾರು ವರ್ಷಗಳಿಂದ ಕಷ್ಟಪಡ್ತಿರ್ತಕ್ಕಂಥ ವಿಶೇಷವಾದ ಜೀವನವನ್ನು ನಡೆಸ್ತಾ ಇರೋದ್ರಿಂದ ಈ ವ್ಯಕ್ತಿಗಳಿಗೆ ಈಗ ಎಲ್ಲವೂ ಕೂಡ ಉತ್ತಮವಾಗಿ ಒಂದು ನೆಮ್ಮದಿಯ ಜೀವನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೀವು ನಿಜವಾಗಿಯೂ ಈ ಸಂದರ್ಭದಲ್ಲಿ ಕಪ್ಪು ನಾಯಿಗಳು, ಕಪ್ಪು ಬೆಕ್ಕು, ಚಿಟ್ಟೆ ಕಣ್ಣಿಗೆ ಬಿದ್ದರೆ ಅದು ವಿಶೇಷವಾದ ಸೂಚನೆಯಾಗಿರುತ್ತೆ. ಖಂಡಿತವಾಗಿ ನಿಮ್ಮ ಅದೃಷ್ಟದ ಸೂಚನೆಯಾಗಿರುತ್ತೆ. ನೀವು ಜೀವನದಲ್ಲಿ ಇನ್ನು ಮುಂದೆ ಕಷ್ಟವನ್ನು ಕೊನೆಗೊಳಿಸಿಕೊಳ್ಳುವಂಥ ಹಂತಕ್ಕೆ ಬಂದು ತಲುಪಿದ್ದೀರಾ. ಈ ಒಂದು ವಿಶೇಷವಾದ ಸೂಚನೆ ದೇವರು ಕಳಿಸ್ತಾ ಇದ್ದಾರೆ ಅಂದರೆ ಆ ದೇವತೆಯನ್ನು ರಕ್ಷಿಸಲು ಸರ್ವಶಕ್ತಿಯಿಂದ ದೊಡ್ಡದಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ನಿಮಗೆ ಯಾವುದೇ ಕಷ್ಟಗಳು, ದುಃಖಗಳು ಬಂದರೂ ಕೂಡ ಕೊರಗುವ ಅವಶ್ಯಕತೆ ಇಲ್ಲ. ಇಲ್ಲಿಯವರೆಗೂ ನೀವು ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ದೀರಾ, ಎಲ್ಲವನ್ನ ತಡೆದುಕೊಂಡಿದ್ದೀರಾ. ಈಗ ಸಮಯ ಬರ್ತಾ ಇದೆ ನೀವು ಎಲ್ಲವನ್ನ ಪಡೆದುಕೊಳ್ಳುವಂಥದ್ದು. ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನ ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಬಹುದು. ಏಕೆಂದರೆ ದೇವರ ನಿರ್ಣಯ ತಡವಾಗಿದೆ, ಆದರೆ ನ್ಯಾಯ ಕತ್ತಲೆಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶವು ನಿಮ್ಮನ್ನ ಉತ್ತಮವಾದ ಶ್ರೀಮಂತಿಕೆಯ ಹಾದಿಗೆ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಬಹಳಷ್ಟು ಶ್ರಮಿಸಿರೋದ್ರಿಂದ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಅರ್ಹರಾಗಿದ್ದೀರಾ. ನಿಮ್ಮ ಜೀವನ ಇನ್ನು ಮುಂದೆ ನೀವು ಅಂದುಕೊಂಡಂತೆ ನಡೀತಾ ಹೋಗುತ್ತೆ. ಹಲವಾರು ವರ್ಷಗಳಿಂದ ನೀವು ಅಂದುಕೊಂಡ ಕೆಲಸಗಳು ನಡೆದೇ ನಿಂತು ಹೋಗಿದ್ರೆ ಅಂತ ಕೆಲಸಗಳನ್ನು ಶುರು ಮಾಡಬಹುದು. ಆಸ್ತಿ ಪಾಸ್ತಿ ವಿಚಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳು, ತೊಂದರೆಗಳು, ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಯಾವುದೇ ವಹಿವಾಟು ಸಿಲುಕು ಹಾಕಿಕೊಂಡ್ರು ಕೂಡ ಖಂಡಿತವಾಗಿ ಅದೆಲ್ಲವೂ ನಿಮ್ಮಂತೆ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ಬರುತ್ತಲೇ ಹೋಗುತ್ತೆ. ರಾಶಿ ರಾಶಿ ಹಣವನ್ನು ಬರಮಾಡ್ಕೊಳ್ತೀರಾ. ಏಕೆಂದರೆ ಭಯ ಪಡಬೇಡಿ, ಗ್ರಹಣದ ನಂತರ ಮೇಲಿಂದ ರಕ್ಷಣೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಅದೇ ರೀತಿ ಈಗ ದೇವರ ಆಶೀರ್ವಾದ ಸಿಗ್ತಾ ಇದೆ. ಏನೇ ನಡೆದರೂ ಕೂಡ ಎಲ್ಲದೂ ಒಳ್ಳೆಯದಕ್ಕೋಸ್ಕರ ಅಂತ ಅನ್ಕೊಳ್ಬೇಕು. ಈ ಸಂಕೇತಗಳು ನಿಮ್ಮ ಮನಸ್ಸಿನ ಮೂಲಕ ಅಥವಾ ಯಾವುದಾದ್ರೂ ಕೆಟ್ಟದ್ದು ಒಳ್ಳೆಯದು ಸಂಭವಿಸುತ್ತೆ ಅಂತ ಸೂಚನೆಯನ್ನ ಕೊಡ್ತಾ ಇದ್ರೆ ಈ ಸಮಯ ನಿಮ್ಮ ಮನಸ್ಸಿಗೆ ಯಾವುದೇ ಪ್ರಶ್ನೆ ಅಥವಾ ಆಲೋಚನೆ ಬಂದರೂ ಕೂಡ ಅದನ್ನ ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ನಡೆಯುತ್ತೆ. ಶತ್ರುಗಳ ಕಾಟ, ಮಾಟ, ಮಂತ್ರ, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಬಹಳಷ್ಟು ಶಕ್ತಿವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ ಮತ್ತು ಧನಸು ರಾಶಿಯವರಿಗೆ ಅನುಕೂಲಕರವಾಗಿರುವಂತಹ ಸಂಯೋಜನೆಯನ್ನ ಗ್ರಹಗಳು ರೂಪಿಸ್ತಾ ಇದ್ದಾರೆ. ಯಾರೋ ಒಬ್ಬರು ಬಹಳ ಸಮಯದಿಂದ ಸರ್ಕಾರಿ ನಿಧಿಯಲ್ಲಿ ಹಣವನ್ನು ಹಿಡಿದಿಟ್ಟುಕೊಂಡಿದ್ದರೆ, ಸಂಕಷ್ಟದಲ್ಲಿದ್ದಾಗ ಯಾರಿಗಾದರೂ ಹಣ ಕೊಟ್ಟು ಸಿಲುಕಿ ಹಾಕಿಕೊಂಡಿದ್ದರೆ ಅಥವಾ ಯಾರಿಗಾದರೂ ಸಾಲವಾಗಿ ಕೊಟ್ಟಂತಹ ಹಣ ಮರಳಿ ಬರುವಂತಹ ಸಾಧ್ಯತೆ ಇದೆ. ಇಂತಹ ಸುಸಂದರ್ಭದಲ್ಲಿ ಈಗ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಧನಲಾಭ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಶತ್ರುಗಳು ಸೋಲುತ್ತಾರೆ. ನೀವು ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವನ್ನು ಪಡೆದುಕೊಳ್ತೀರಾ. ವಿಶೇಷವಾಗಿ ಉದ್ಯೋಗ ಬದಲಾಯಿಸುವಂತವರಿಗೆ ಅತ್ಯುತ್ತಮವಾದ ದೀರ್ಘಕಾಲದ ಹೊರಗೆ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳುವಂತಹ ಸಮಯ. ನಿಮ್ಮ ಶತ್ರುಗಳ ಎಲ್ಲ ತೊಂದರೆಗಳನ್ನು ಈಗ ನೀವು ದೂರ ಮಾಡಿಕೊಳ್ಳಬಹುದು. ಈಗ ದೈವಿಕವಾಗಿರುವಂತಹ ಪರಿಹಾರ ಶಾಶ್ವತವಾಗಿ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಯಾವುದೇ ಹೆಜ್ಜೆ ಇಡಬೇಕಾದ್ರೂ ಕೂಡ ಬಹಳ ಮುಖ್ಯವಾಗಿರಬೇಕು. ಯಾರಿಗೂ ಕೂಡ ಹಾನಿ ಮಾಡಬಾರ್ದು. ಅದೇ ರೀತಿ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರಬೇಕು. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಒಂದು ಸಮಯ ಮಂಗಳವಾರ, ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಶ್ರೀಮ್ ಅನ್ನುವಂತಹ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಚಕ್ಕೆ ಮತ್ತು ಲವಂಗ, ಒಂದು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಇದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಶುಕ್ರವಾರ, ಮಂಗಳವಾರ ತಪ್ಪದೇ ಮಾಡಬೇಕಾಗುತ್ತೆ. ನಿಮ್ಮ ಜೊತೆಯಲ್ಲೇ ಯಾವಾಗಲೂ ಕೂಡ ಹಣ ಇರುವಂತಹ ಒಂದು ವಿಶೇಷವಾದ ಮುನ್ಸೂಚನೆ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಶುಭ
ಶುಭ ಫಲಗಳು ಖಂಡಿತವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಹಣವಂತರಾಗ್ತೀರಾ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ಬಾಗಿಲ ಮುಂದೆ ಜನಜಾತ್ರೆ ಸೇರೋದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ನೀವು ಬಹಳಷ್ಟು ಅದೃಷ್ಟವಂತರು ಎಂದು ಸಾಬೀತುಪಡಿಸುವ ಸಮಯ ಈಗ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಧನಸ್ಸು ರಾಶಿಯವರು ಏಪ್ರಿಲ್ 10ರಿಂದ 12ನೇ ತಾರೀಕಿನವರೆಗೂ ಕೂಡ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ನಿಮ್ಮ ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕರಾಗಿಡಿ, ಎಲ್ಲವನ್ನ ಕೂಡ ಗೌಪ್ಯವಾಗಿಡಿ. ಯಾರ ಮುಂದೆ ಕೂಡ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.